भाई सागर जी महाराज की जय हो। नमोस्तु महाराज। ಜೀವದ್ರವ್ಯ ಜೀವದ್ರವ್ಯ ಯಾವುದಂತಂದ್ರೆ ಯಾರಲ್ಲಿ ಜ್ಞಾನ ದರ್ಶನ ಚೈತನ್ಯ ಗುಣಗಳು ಯಾವಾಗಲೂ ಇರ್ತವೆ. ಅದು ಸಂಸಾರದ ಸೇವೆಯಲ್ಲಿ ಮೋಕ್ಷದ ಸೇವೆಯಲ್ಲಿ ಎಲ್ಲೇ ಯಾವುದೇ ಗತಿಯಲ್ಲಿ ಇದು ಸ್ವಾಭಾವಿಕವಾಗಿ ಹೆಚ್ಚು ಸಂಸಾರ ಜೀವಿಗಳಲ್ಲಿ ಹೆಚ್ಚು ಕಮ್ಮಿ ಇರ್ತದೆ, ಸಿದ್ಧ ಭಗವಂತರಲ್ಲಿ ಸಮಾನ ಇರ್ತದೆ. ಲಕ್ಷಣಗಳಿವೆ. ಜೀವ ಚೈತನ್ಯವಾಗಿದೆ ಅಂದ್ರೆ ಅದು ಅಜರಾಮರವಾಗಿರೋಂಥ ಒಂದು ದ್ರವ್ಯ. ಜೀವದ ವಿಶೇಷತೆಯ ಗುಣಗಳು ಮತ್ತು ಇದನ್ನೆಲ್ಲ ವರ್ಣನೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಈ ಜೀವದ್ರವ್ಯದ ವಿಶೇಷ ಅಂಗ ಏನಂತಂದರೆ ಜ್ಞಾನ ದರ್ಶನ ಚೈತನ್ಯ ಲಕ್ಷಣವಾಗಿದೆ. ಸುಖ ದುಃಖ ಸಮಸ್ತ ಸುಖ ದುಃಖಗಳ ಪ್ರತಿನಿಧಿಯು ಈ ಚೈತನ್ಯದಿಂದಲೇ ಆಗುತ್ತದೆ. ಈ ಚೈತನ್ಯ ಆಧಾರದಿಂದಲೇ ಸಮಸ್ತ ಜಡದ್ರವ್ಯಗಳಿಂದ ಇದನ್ನು ಬೇರೆಯೆಂದು ಗುರುತಿಸಲಾಗುತ್ತದೆ. ಆತ್ಮ ಸತ್ವ ಭೂತ ಜಂತು ಪ್ರಾಣಿ ಮುಂತಾದ ಜೀವನ ನಾಮಾಂತರಗಳಾಗಿದ್ದು, ಜೀವ ಅಂತಾರೆ, ಭೂತ ಅಂತಾರೆ, ಜಂತು ಅಂತಾರೆ, ಪ್ರಾಣಿ ಅಂತ ಹೇಳ್ತಾರೆ. ಇವೆಲ್ಲ ಈ ದ್ರವ್ಯದ ಹೆಸರುಗಳಾಗಿವೆ. ಜೀವನ ಅಸ್ತಿತ್ವವನ್ನು ಸಮಸ್ತ ಆತ್ಮವಾದಿ ದರ್ಶನಗಳು ಸ್ವೀಕರಿಸುತ್ತವೆ. ಅಂದರೆ ಜೀವದ ಅಸ್ತಿತ್ವವನ್ನು ಸಾಮಾನ್ಯ ಜಗತ್ತಿನ ಎಲ್ಲ ಧರ್ಮ ಸಂಪ್ರದಾಯಗಳು ಸ್ವೀಕಾರ ಮಾಡ್ತಾರೆ. ಒಬ್ಬರು ಬಿಟ್ಟರೆ ಯಾರು ನಾಸ್ತಿಕಿದ್ದರು ಒಬ್ಬರಿಬ್ಬರು ಇದ್ದಾರೆ, ಯಾವುದೋ ಒಂದು ದರ್ಶನ ಇಲ್ಲ ಅದು ಬಾಕಿ ಇಲ್ಲ ಸ್ವೀಕಾರ ಮಾಡ್ತಾರೆ. ಆದರೆ ಅದರಲ್ಲಿ ಏನು ಸಾರಭೂತವಾದ ತತ್ವ ಸಿಗಲ್ಲ, ಸ್ವೀಕರಿಸಿದರೆ ಸಹ ಅದರ ಸ್ವರೂಪ ಬಗೆಗೆ ಜೀವನ ಯಾವುದಾದರೂ ಒಂದು ವಿಶೇಷತೆಯನ್ನು ಗ್ರಹಣ ಮಾಡಿ ಅವರ ಪೂರ್ಣ ಸ್ವರೂಪವೆಂದು ತಿಳಿಯುವ ತಪ್ಪನ್ನು ಮಾಡುತ್ತಿದ್ದಾರೆ. ಜೈನ ದರ್ಶನದಲ್ಲಿ ಜೀವನ ಸರ್ವಾಂಗೀಣಿ ಸ್ವರೂಪವನ್ನು ತಿಳಿದು ಬರುತ್ತದೆ. ಜೀವನ ಯಾಕೆಂದರೆ ಎಲ್ಲರೂ ಹೋಗ್ತಾರೆ, ಧರ್ಮ ಆತ್ಮೋನ್ನತಿ ಹೋಗಿದ್ದಾರೆ. ಸ್ವಲ್ಪ ಡೀಪ್ ಆಗಿ ಹೋಗೋಣ, ಆಳವಾಗಿ ಹೋಗಿ ನೋಡೋಣ ಅಂತ ಹೋದ್ರೆ ಹಿಂದಿಡಿಯಕ್ಕೆ ಹೋದ್ರೆ ಬಾಲನೂ ಇಲ್ಲ, ಮುಂದಿಡಿಯಕ್ಕೆ ಹೋದ್ರೆ ಕೊಂಬೂ ಇಲ್ಲ. ಕಟ್ಟು ಕಥೆಗಳನ್ನೇ ಬರೆದಿದ್ದಾರೆ. ಸ್ವರೂಪವನ್ನು ತಿಳಿಸುತ್ತಾ ಆಚಾರ್ಯ ಕುಂದು ಹೇಳುತ್ತಾರೆ, ಜೀವತ್ವೋ ಕಹವತಿ ಛೇದ ಉಮಗ್ಗ ವಿಶೇಷಿದೋ ಪವೋ ಕರ್ತ ಬೊತ್ತ ಯಾ ದೇಯ ಮತ್ತು ನೈ ಮತ್ತು ಕಮ್ಮ ಸಂಜುತ್ತೋ. ಕಮ್ಮ ಇದು ಪಂಚಸ್ಲಿಕಾರಲ್ಲಿ ಹೇಳ್ತಾರೆ. ಆಚಾರ್ಯ ಭಗವತ್ತು ಒಂದು ಜಾಗ ಹೇಳ್ತಾರೆ, ಕತ್ತೋ ಭಕ್ತೋ ಮತ್ತು ಈ ಜೀವ ಕರ್ಮವನ್ನು ಕಟ್ಕೊಳ್ಳೋನು ಅವನೇ ಇದ್ದಾನೆ, ಅದರ ಫಲವನ್ನು ಮೋಕ್ಷದ್ದು ಅವನೇ ಇದ್ದಾನೆ. ಆ ಕರ್ಮದಿಂದ ಪುರುಷಾರ್ಥ ಮಾಡಿ ಮೋಕ್ಷ ಪುರುಷಾರ್ಥ ಮಾಡಿ ಮುಕ್ತ ಆದವನು ಜೀವನೇ ಇದ್ದಾನೆ, ಬೇರೆ ಯಾರಿಗೋದಲ್ಲ. ಜೀವನು ಚೈತನ್ಯ ಸ್ವರೂಪನಾಗಿದ್ದಾನೆ. ಅವನು ಅತೀಂದ್ರಿಯ, ಅವನು ತಿಳಿಯುವ ನೋಡುವ ಉಪಯೋಗವುಳ್ಳವನಾಗಿದ್ದಾನೆ. ಪ್ರಭು
ತನಗೆ ತಾನೇ ಹೇಗೆ ಇಂದ್ರ ಅಂತ ಹೇಳ್ತಾರ, ತನಗೆ ತಾನೇ ಅವನು ಪ್ರಭುತ್ವ ಅಂದ್ರೆ ಪ್ರಧಾನನಾಗಿದ್ದಾನೆ, ಕರ್ತನಾಗಿದ್ದಾನೆ, ಭೋಕ್ತನಾಗಿದ್ದಾನೆ, ತನ್ನ ಶರೀರಕ್ಕೆ ಸಮಾನನಾಗಿದ್ದಾನೆ. ಇದು ಬೇರೆ ಒಂದು ಅಂಗುಷ್ಟ ಪ್ರಮಾಣ ಅಂತ ಹೇಳ್ತಾರೆ. ಏನಂತಾರೆ? ಅಂಗುಷ್ಟ ಪ್ರಮಾಣ ಅಂತ ಹೇಳ್ತಾರೆ. ಒಂದಿಷ್ಟು ಪ್ರಮಾಣದಲ್ಲಿ ಆತ್ಮ ಇದೆ ಅಂತ ಹೇಳ್ತಾರೆ. ಬೇರೆಲ್ಲ ಇರಲ್ಲ ಅಂತ ಹೇಳ್ತಾರೆ. ಕೆಲವು ಬೇರೆ ಬೇರೆ ಅಂಗುಷ್ಟ ಪ್ರಮಾಣ ಇಷ್ಟೇ ಬೇರೆ ಹೇಳ್ತಾರೆ, ಇಷ್ಟೇ ಆತ್ಮ ಇರ್ತದೆ, ಬಾಕಿ ಜಾಗ ಇಲ್ಲ. ಆದರೆ ಇಲ್ಲಿ ನಮ್ಮ ಜೈನ ಧರ್ಮಕ್ಕೆ ಹೇಳ್ತಾರೆ, ಹುಟ್ಟಿದಾಗ ಒಂದು ಮೊಳ ಇರ್ತದೆ, ಈಗ 4 ಮೊಳ ಹೆಚ್ಚಾಗಿದೆ, ಅದರದ್ದು ಅಷ್ಟೇ ದೊಡ್ಡದಾಗಿದೆ. ಚಿಕ್ಕವರಿದ್ದಾಗ ಅಷ್ಟೇ ಇತ್ತು, ಈಗ ದೊಡ್ಡ ಆದಮೇಲೆ ಅಷ್ಟೇ ದೇಹ ಪ್ರಮಾಣವಾಗಿದ್ದಾನೆ. ಹಾಗೂ ಅವನು ಮೂರ್ತಿಕನಾಗಿಲ್ಲ, ಆದರೂ ಕರ್ಮ ಸಂಯೋಗನಾಗಿದ್ದಾನೆ. ಮೂರ್ತಿಕನಾಗಿಲ್ಲ, ಜೀವನಿಗೆ ಮೂರ್ತಿಕ ಆಗಲ್ಲ, ಆದರೂ ಕೆಲವು ಸಲ ಇದು ಕರ್ಮದ ಜೊತೆಗೆ ಸೇರಿಕೊಂಡು ಕಥಂಚಿತ್ ಇದಕ್ಕೂ ಮೂರ್ತಿಕ ಅಂತ ಕರೀತಾರೆ. ಏನಂತ ಕರೀತಾರೆ? ಮೂರ್ತಿಕ. ಈ ಗಾಥೆಯಲ್ಲಿ ಜೀವನ ಎಲ್ಲ ಪ್ರಮುಖ ಗುಣಗಳು ಸಾಮೂಹಿಕವಾಗಿವೆ. ಇದರ ವಿಶೇಷ ಸ್ಪಷ್ಟೀಕರಣ ಈ ರೀತಿಯಾಗಿದೆ: ಜೀವನು ಚೇತನ್ಯನಾಗಿದ್ದಾನೆ, ಚೇತನ ಜೀವ ಲಕ್ಷಣವಾಗಿದೆ. ಅದು ತಿಳಿಯುವ ಮತ್ತು ನೋಡುವ ರೂಪವನ್ನು ಯಾವುದು ನೋಡುತ್ತದೆಯೋ ಮತ್ತು ತಿಳಿಯುತ್ತದೆ, ಅದು ಜೀವವಾಗಿದೆ. ನೋಡಿ, ಚೈತನ್ಯ, ಇದರಿಂದ ನಮಗೀಗ ಸುಖ ದುಃಖ ಸಂಸಾರದಲ್ಲಿ ಎಲ್ಲ ಅನುಭವಗಳು ಆಗ್ತವೆ. ಯಾರಿಂದ ಆಗ್ತದೆ? ಚೈತನ್ಯ, ಆತ್ಮನಿಂದಲೇ ಆಗ್ತದೆ. ಅದಕ್ಕೆ ಆತ್ಮ ಅಂತಾರೆ, ಜೀವ ಅಂತಾರೆ. ಈಗ ಪ್ರಾಣ ಅಂತಾರೆ, ಏನಿಲ್ಲ ಏನಿಲ್ಲ, ಇಲ್ಲಿಂದ ಈ ದೇಹದಿಂದ ಈ ಪ್ರಾಣ ಬಿಟ್ಟು ಹೋಯ್ತು ಅಂತಂದ್ರೆ ಆತ್ಮ, ಮತ್ತು ಇದರಲ್ಲಿ ಏನಿಲ್ಲ, ಜಡ ಆಗ್ತದೆ. ಅದಕ್ಕೆ ನೋವು ಏನಿದೆ, ಬೆಂಕಿ ಸುಡ್ತಾರೆ. ನಮಗೆಲ್ಲ ಚಿಕ್ಕವರಿದ್ದಾಗ ಸುಟ್ಟರೆ ನೋವು ಆಗ್ತದೋ ಇಲ್ಲೋ ಅಂತ ಹಿಂಗೆ ಅನಿಸ್ತಿತ್ತು. ಅವೆಲ್ಲ ಹಸು ಇತ್ತು, ತಿಳ್ಕೊಂಡಾಗ ಅವನ್ನ ತುಂಬ ಮುಂದೆ ಸಿಕ್ಕ ನಾವು ಭಾಳ ಚಿಕ್ಕವರಿದ್ದಾಗ ಪಾಪ ಅದಕ್ಕೆ ಎಷ್ಟು ನೋವು ಆಗ್ತದೋ ಏನಾಗ್ತದೆ ಅಂತ. ಏನಿಲ್ಲ, ಅದು ಪ್ರಾಣ ಉಂಟು ಹೋಗ್ಬಿಟ್ಟಿದೆ, ಆತ್ಮ ಹೋಗಿದೆ, ಇದು ಜಡ ಹೋಗ್ಬಿಟ್ಟಿದೆ, ಕೂದಲು ಅಷ್ಟೇ. ಹಾಗಾಗಿ ಎಲ್ಲ ಜೀವನೇ ಇಲ್ಲ, ಇಷ್ಟೆಲ್ಲ ಅನುಭವಿಸ್ತಾನೆ ಜೀವಾಗಿ. ಯಾವ ಜೀವವೂ ಸಹ ಅವುಗಳಿಂದ ಹೊರತಾಗಿ ಕೆಲವು ದಾರ್ಶನಿಕರು ಜೀವವನ್ನು ಚೈತನ್ಯ ಶೂನ್ಯನೆಂದು ಕರೀತಾರೆ. ಶಾಂತಿ ದರ್ಶನ ಏನು ಹೇಳಿದ್ದಾರೆ? ದಾರ್ಶನ ಶಾಂತಿ ದರ್ಶನ ಏನು ಹೇಳ್ತಾರೆ ಅಂತಂದ್ರೆ, ಜ್ಞಾನ ಶೂನ್ಯಕ್ಕೆ ಮೋಕ್ಷ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನ ನಷ್ಟ ಹೋದಾಗ, ಯಾಕೆಂದ್ರೆ ಅವನ ಹೇಳ್ತಾರೆ ಅಂತಂದ್ರೆ ಶಾಂತಿ ದರ್ಶನ ಜ್ಞಾನ ಇದ್ದಾಗ ಇದೆಲ್ಲ ಸುಖ ದುಃಖ ಇವೆಲ್ಲ ಅನುಭವ ಆಗ್ತದೆ. ಆದರೆ ಜ್ಞಾನ ಕೂಡ ನಷ್ಟ ಆಗಿ ಹೋದ್ಮೇಲೆ ಅದು ಮೋಕ್ಷ ಆಗ್ತದೆ ಅಂತ ಹೇಳ್ತಾರೆ. ಕೆಲವರು ತಮ್ಮ ತಮ್ಮ ಕಲ್ಪನೆ, ಇನ್ನೊಬ್ಬರು ಯಾವುದೋ ದರ್ಶನಗಳಿದ್ದಾರೆ, ದಾರ್ಶನಿಕರು ಏನು ಹೇಳ್ತಾರೆ, ಜೀವ ಅವರು ನಾಸ್ತಿಕರಿದ್ದಾರೆ. ಏನು ಹೇಳ್ತಾರೆ ಅಂತಂದರೆ, ಪಾಪ ಪುಣ್ಯ ಕರ್ಮ ಧರ್ಮ ಯಾವುದೂ ಇಲ್ಲ, ಯಾವತ್ ಜೀವಿತ ಋಣಂ ಮೃತ್ವಂ ಪೀವೋ ಭಸ್ಮೀಭೂತ ಆತ್ಮಾನಂ ಪುನರಾಗಮಂ ನಾಸ್ತಿ. ಎಲ್ಲಿ ತನಕ ನೀ ಜೀವಂತ ಆಗಿದೆಯಾ ಅಲ್ಲಿ ತನಕ ಎಲ್ಲ ಸಾಲ ತಗೊಂಡು ತುಪ್ಪ ಕುಡಿದು, ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ, ನರಕೂ ಇಲ್ಲ, ಸ್ವರ್ಗೂ ಇಲ್ಲ, ಏನು ಆರಾಮಾಗಿ ಜೀವನ ಕಳೀಲಿ ಅಂತ ಹೇಳ್ತಾರೆ. ಆದರೆ ಇದು ಚೈತನ್ಯ ಎಂದು ತಿಳಿಯುತ್ತಾರೆ. ಜೈನ ದರ್ಶನಕ್ಕೆ ಅನುಸಾರವಾಗಿ ಜೀವನು ಚೇತನ ಶೂನ್ಯನಾಗುವುದು. ಚೈತನ್ಯ ಶೂನ್ಯ ಅಂದರೆ ಇದೆ ಅರ್ಥ. ಶಾಂತಿ ದರ್ಶನಕ್ಕೆ ಹೇಳ್ತಾರೆ, ಅಲ್ಲಿ ಜ್ಞಾನ ದರ್ಶನಕ್ಕೆ ಇಲ್ಲ, ಸತ್ಯವಿಲ್ಲ, ತಿಳಿಯುವ ಮತ್ತು ನೋಡುವ ಜೀವವು ಲಕ್ಷಣವಾಗಿದೆ. ಯಾವುದು ಜೀವವಾಗಿದೆಯೋ ಅದು ತಿಳಿಯುವ ಮತ್ತು ನೋಡುವ ಜ್ಞಾನ ದರ್ಶನ ಚೇತನಮಯವಾಗಿದೆ. ಹೇಗೆ ಅಗ್ನಿಯು ಎಂದು ಉಷ್ಣ ರೂಪದಿಂದಲೇ ಇರುವುದಿಲ್ಲವೋ, ಅಗ್ನಿಯು
ಎಂದು ಉಷ್ಣತಾ ರೂಪದಿಂದಲ್ಲದೆ ಇರುವುದಿಲ್ಲ. ಅಂದರೆ ಹೇಗೆ ಬೆಂಕಿ ಯಾವಾಗಲೂ ಶಾಖ ಇಲ್ಲದಲೇ ಇರಲ್ಲ, ಬಿಸಿ ಇರ್ತದೆ, ಅದೇ ಪ್ರಕಾರ ನೀರು ಶೀತಲ ಇರ್ತದೆ. ಮರದಲ್ಲಿ ನೀರು ಕುದೀತಂದ್ರೆ ಬಿಸಿ ಆಗ್ತದೆ, ಬಿಸಿ ಅದರ ಸ್ವಭಾವ ಅಲ್ಲ, ಏನಲ್ಲ ಸ್ವಭಾವದಲ್ಲೇ ಅದು ಸಿಕ್ಕಲ್ಲ. ಆದರೆ ಅದನ್ನು ಮೂಲ ಗುಣವನ್ನು ಬಿಡಲ್ಲ. ಎಷ್ಟು ಕುದೀತಾ ಇದ್ದ ನೀರಿನ ಮೇಲೆ ನೀರನ್ನು ತಗೊಂಡು ಬೆಂಕಿ ಮೇಲೆ ಹಾಕಿದ್ರೆ ಅದು ಕುದಿಯಲ್ಲ, ಬೆಂಕಿಯನ್ನು ಜ್ವಾಲೆ ಎಬ್ಬಿಸಿ ಅಲ್ಲ ತುಪ್ಪದಾಗೆ ಆರಿಸ್ತದೆ. ಹಾಗೆಯೇ ಜೀವವು ಸಹ ಜ್ಞಾನ ಮತ್ತು ದರ್ಶನ ಚೇತನದಿಂದ ರಹಿತವಾಗಿ ಇರುವುದಿಲ್ಲ. ಮತ್ತೊಂದು ವಿಶೇಷತೆ ಏನೆಂದರೆ ಕೆಲವು ಜೀವಿಗಳಲ್ಲಿ ಈ ಚೇತನವು ಪೂರ್ಣವಾಗಿ ವಿಕಾಸಿತವಾಗಿರುತ್ತದೆ, ಕೆಲವುಗಳಲ್ಲಿ ಅಲ್ಪ ವಿಕಾಸಿತವಾಗಿ ಅಥವಾ ಅವಿಕಾಸಿತವಾಗಿ ಇರುತ್ತದೆ. ಆದರೂ ಯಾವುದಾದರೂ ಒಂದು ರೂಪದಲ್ಲಿ ಚೈತನ್ಯವು ಅಸ್ತಿತ್ವವಾಗಿ ಕಂಡುಬರುತ್ತದೆ, ಅವಶ್ಯವಾಗಿ ಕಂಡುಬರುತ್ತದೆ. ಅಂತ ಅಂದ್ರೆ ಅದನ್ನ ಅಸ್ತಿತ್ವ ಅದಕ್ಕೆ ಮಾಡ್ತಾ ಇದ್ದಾರೆ. ಸೂಕ್ಷ್ಮ ನಿಗೂಢಿಯ ಜೀವಕ್ಕೆ ಒಂದು ಸೂಕ್ಷ್ಮ ನಿಗೂಢಿಯ ಜೀವದಲ್ಲಿ ಒಂದು ಅಕ್ಷರದ ಅನಂತ ಭಾಗ. ನಿಗೂಢಿಯ ಜೀವನ ಒಂದು ಶ್ವಾಸದಲ್ಲಿ ಒಂದ್ಸರಿ ನಾವು ಶ್ವಾಸ ತಗೊಂಡು ಬಿಡೋದು 18 ಸರಿ ಜನ್ಮ ಮರಣವನ್ನು ತಾಳ್ತಾ ಇರ್ತದೆ. ಆ ಜೀವಕ್ಕೂ ಒಂದು ಅಕ್ಷರದ ಅನಂತ ಭಾಗ ಶ್ರುತಜ್ಞಾನ ಮಿತಿ ಉದ್ಘಾಟಿತವಾಗಿರ್ತದೆ. ಏನಾಗಿರ್ತದಂತೆ ಅದು ಒಂದು ವೇಳೆ ಇಲ್ಲದೆ ಆಗಿಬಿಟ್ರೆ ಅದು ಅಚೇತನ ದ್ರವ್ಯ ಆಗಿಬಿಡ್ತದೆ. ಏನಾಗ್ತದೆ ಅಚೇತನ. ಯಾಕೆಂದ್ರೆ ಚೇತನತ್ವವನ್ನು ಕಳ್ಕೊಂಡು ಬಿಡ್ತದೆ, ಅದು ಎಂದೂ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಅಂತ ಯೋಗಿಗಳನ್ನು ತಿಳ್ಕೊಂಡಿದ್ದೀವಿ. ಹಾಗೆ ಪ್ರಭುವಾಗಿದ್ದಾನೆ. ಪ್ರಭು ಅಂತಂದ್ರೆ ತನ್ನ ಉತ್ಥಾನ ಪತನ, ತನ್ನ ಒಳ್ಳೆಯದು ಕೆಡಕು ಇಲ್ಲ, ತನ್ನಲ್ಲೇ ಇಟ್ಕೊಂಡಿದ್ದಾನೆ. ನಾನೇ ಒಳ್ಳೆಯದಾಗಬಹುದು, ಕೆಡಕ ಮಾಡ್ಕೊಳ್ಬಹುದು, ನರಕಕ್ಕೆ ಹೋಗ್ಬೋದು, ದೇವನಾಗಬಹುದು, ಮೋಕ್ಷಕ್ಕೆ ಹೋಗ್ಬೋದು. ಹಾಗಾಗಿ ಪ್ರಭು ಅಂತಾರೆ. ಕರ್ತನಾಗಿದ್ದಾನೆ. ಕರ್ತ ಅರ್ಥವೇನೆಂದರೆ ಕ್ರಿಯಾವನ್ನು ಮಾಡುವನಾಗಿದ್ದಾನೆ. ಜೀವ ಪರಿಣಾಮಶೀಲವಾಗಿದೆ. ಪರಿಣಾಮ ಒಂದು ಎಲ್ಲ ದ್ರವ್ಯದಲ್ಲೂ ಪರಿಣಾಮಶೀಲ ಇರ್ತದೆ. ಹಾಗಿದ್ರೂ ಇದರಲ್ಲಿ ಒಂದು ವಿಶೇಷ ಭಕ್ತನಾಗಿದ್ದಾನೆ. ಅಂದರೆ ಸಂಸಾರದಲ್ಲಿ ಸುಖ ದುಃಖ ಭಕ್ತನ, ಮೋಕ್ಷದಲ್ಲಿ ಅನಂತ ಸುಖಗಳನ್ನು ಭೋಗಿಸ್ತಾನೆ. ಈಗ ಇಂದ್ರಿಯ ಸುಖಗಳನ್ನು ಈಗ ಏಕೆಂದರೆ ಅದು ಸೂಕ್ಷ್ಮ ಜೀವನದಲ್ಲಿ ಒಂದು ಇಂದ್ರಿಯ ಇದ್ದೇ ಇರ್ತದೆ. ಹಾಗಾಗಿ ಶರೀರ ಪ್ರಮಾಣನಾಗಿದ್ದಾನೆ, ಇದು ಹೇಳಿ ಬಂದ. ಅಮೂರ್ತಿಕನಾಗಿದ್ದಾನೆ, ಅದರಲ್ಲಿ ಮೂರ್ತಿಕ ಇಲ್ಲ. ಅದರ ಸಂಸಾರದಲ್ಲಿ ಇದರ ಜೊತೆಗೆ ಸೇರಿಕೊಂಡಾಗ ಹಾಲು ನೀರು ಬೆಳವಣಿಗೆ ಬೆರೆತುಕೊಂಡಿದೆ ಆತ್ಮ ಮತ್ತು ಶರೀರ. ಕಥಂಚಿತ್ ಮೌಖಿಕ ಅಂತ ಹೇಳ್ತಾರೆ. ಕರ್ಮ ಸಂಯುಕ್ತನಾಗಿದ್ದಾನೆ. ಜೀವನು ಅನಾದಿ ಕರ್ಮ ಸಂಯುಕ್ತನಾಗಿದ್ದಾನೆ. ಅಂದರೆ ಅನಾದಿ ಕಾಲದಿಂದ ಹೇಗೆ ಅಂತಂದರೆ ಮೊದಲ ಜೀವ ಇಲ್ಲ, ಇವರೆಲ್ಲ ಏನೇನು ಕಲ್ಪನೆ ಮಾಡಿಕೊಂಡು ವಿಜ್ಞಾನ ಕೂಡ ಇದು ಏನು ಹೇಳ್ತಂತಂದ್ರೆ ವಿಜ್ಞಾನ ಅಂದರೆ ಅಂಧವಿಶ್ವಾಸ ದುರ್ಗಗಳ ಹೊರಗಾಗ್ತದಂತ ವಿಚಾರ ಇದೆ. ಅದೇ ಅಂಧವಿಶ್ವಾಸದಲ್ಲಿ ಅವರಂತೂ ಜೀವ ದ್ರವ್ಯ ಅಂತಕ್ಕಂಥದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಒಂದು ಉದ್ಗಲ, ಇನ್ನೊಂದು ಆಕಾಶ, ಎರಡೇ ಹೇಳ್ತಿದ್ರು ದ್ರವ್ಯಗಳಲ್ಲಿ. ಅವರ ಆಮೇಲೆ ನಿಧಾನವಾಗಿ ಪುನರ್ಜನ್ಮದೆಲ್ಲ ನೆನಪಿಗೆ ಬಂದಾಗ ಈಗ ಕೂಡ ಸ್ವೀಕಾರ ಮಾಡ್ತಾರೆ. ಜೀವ ಅಂತ ಯಾಕೆಂದ್ರೆ ಪ್ರತ್ಯಕ್ಷವಾದದ್ದು ಅಲ್ಲವೂ ಆಗಲ್ಲ. ಹಾಗಾಗಿ ಈಗೆಲ್ಲೋ ಹುಟ್ಟಿದ ಬಾಲಕರನ್ನ ಇಲ್ಲಿಂದ ಒಂದು ಹೇಗೇನು ಅಂತ ಹೇಳ್ತಾನೆ. ಅವರು ವಿನಿಯೋಗ ಹುಡ್ಕೊಂಡು ಭಾರತದಲ್ಲಿ ಮನೆ ಹೆಸರು, ಮನೆ ಫೋನ್ ನಂಬರ್ ಎಲ್ಲ ಹೇಳಿಲ್ಲ. ಹಾಗಾಗಿ ಅವರನ್ನ ಸ್ವೀಕಾರ ಮಾಡಿ
ಹೇಗೆ ಅಂತಂದರೆ ಈಗ ಗಣಿಯಲ್ಲಿದ್ದು ಚಿನ್ನ, ಚಿನ್ನ ಗಣಿ ಅದು ಒಂದು ದಿನ ಚಿನ್ನ ಇಲ್ಲ ಹಾಗೆ ಕಲ್ಲಿತ್ತು ಕಡೆಗೆ ಚಿನ್ನ ಅದರಲ್ಲಿ ಸೇರ್ಕೊಂತು ಅಂತಲ್ಲ, ಏನಲ್ಲ ಆಮೇಲಿನ ಬಸ್ ಅಥವಾ ಚಿನ್ನ ಇದ್ದು ಕಡೆಗೆ ಕಲ್ಲು ಮಣ್ಣು ಗಾಳಿ ಮಾತಿಗಳು ಸೇರ್ಕೊಂಡು ಹಾಗಿಲ್ಲ. ಅನಂತ ಕಾಲದಿಂದ ಸಂಸಾರ ಜೀವನ ಜೊತೆಗೆ ಇದು ಬಂಡವಾಳವಾಗಿ ಉಳ್ಕೊಂಡಿದೆ. ಉದ್ವಲ ಜೀವದ ಭೇದ, ಜೀವದಲ್ಲಿ ಸಂಸಾರ ಮತ್ತು ಮುಕ್ತ ಜೀವಗಳು, ಆಮೇಲೆ ಸಂಸಾರದಲ್ಲಿ ಸ್ಥಾವರ ಭೇದಗಳು, ಆಮೇಲೆ ಸ್ಥಾವರದಲ್ಲಿಯೂ 5 ಭೇದಗಳಾದ ಪೃಥ್ವಿ, ಅಗ್ನಿ, ಪೃಥ್ವಿ, ಜಲ, ಅಗ್ನಿ, ವಾಯು, ವನಸ್ಪತಿ. ಆಮೇಲೆ ರಸದಲ್ಲಿ 2 3 ಇಂದ್ರಿಯ, 4 ಇಂದ್ರಿಯ, ಪಂಚೇಂದ್ರಿಯಲ್ಲಿಯೂ ಕೂಡ ಮನುಷ್ಯ, ದೈವ, ನಾಟಿ, ತಿರ್ಯಂಚ ಇವೆಲ್ಲ ಆಗುವಂಥ ಭೇದಗಳನ್ನು ಹೇಳಿದ್ದಾರೆ. ಬುದ್ಧಗಳ ದ್ರವ್ಯ, ಬುದ್ಧಗಳ ಯಾವುದಂತಂದ್ರೆ ಪೂರ್ಣ ಗಲನ ವ್ಯಕ್ತವಾಗಿರೋದು. ಪೂರ್ಣ ಅಂದರೆ ಸೇರಿಕೊಳ್ಳೋದು. ಈಗ ನಿಮ್ಮದು ದೇಹ ಈ ಶರೀರ ಒಂದೊಂದು ಬುದ್ಧಗಳ ಪರಮಾಣುಗಳಿಂದ ಸ್ಕಂದ ಆಗಿ ಅವು 23 ಪ್ರಕಾರ ವರ್ಗಣೆಗಳಿವೆ. ಆ ವರ್ಗಣೆಗಳಲ್ಲಿ ಇದರಿಂದ ಅದು ಸೇರಿಕೊಂಡು ಅಸಂಖ್ಯಾತ ಅನಂತ ಪರಮಾಣುಗಳು ಸೇರಿಕೊಂಡು ವರ್ಗಣ ಆಗ್ತದೆ. ಅದರಿಂದ ಈ ದೇಹ ದೊಡ್ಡಾಗಿ ಚಿಕ್ಕದು ಒಂದೊಂದೇ ಪರಮಾಣು ಸೇರ್ಕೊಂಡು ಆಗಿದೆ. ಇದನ್ನು ನೋಡಿದರೆ ನಾವು ನೋಡಿ ರಾಗ ದ್ವೇಷ ಮಾಡ್ತೀವಿ. ಅದಕ್ಕಾಗಿ ಜ್ಞಾನಿಗಳಾದರೆ ಎಂದು ದುಃಖಿಯಾಗದಂತೆ, ದುಃಖಿಯಾದರೆಂದು ಜ್ಞಾನಿಗಳಾಗಲ್ಲ. ಈಗ ಯಾಕೆಂದರೆ ಇವು ಎಷ್ಟು ರೂಪವಾನಿದಪ್ಪ, ಎಷ್ಟು ಇವು ಎಷ್ಟು ರೂಪದ ಇದೆಲ್ಲ ಗೊತ್ತಿಲ್ಲ. ಈಗ ನಿಮ್ಮ ಎದುರಿಗೆ ಒಬ್ಬ ಯುವಕ ಅಥವಾ ಯುವತಿ ಇದ್ದಾರೆ, ಅದು ನೋಡಿ ನೀವು ರಾಗ ದ್ವೇಷ ಮಾಡ್ತಿದ್ದಾರೆ. ಅದು ಸಂಸಾರ ಪ್ರಾಣಿಗಳು. ಅಕಸ್ಮಾತ್ ಅವ್ರದ್ದೇನು ದೇಹ ಅಂತ ಅದು ಪ್ರಾಣ ಮಾಡ್ತೀವಿ, ಅದು ತೊಗೊಂಡೋಗಿ ಆ ದೇಹವನ್ನು ಅಗ್ನಿ ಸಂಸ್ಕಾರ ಮಾಡಿದರೆ ಏನು ಸ್ತ್ರೀಯರು, ಪುರುಷರನ್ನ, ಯುವತಿಯರನ್ನು, ಯುವಕರನ್ನು ಏನು ಬೆಳೀತದೆ. ಅದೇ ಥರ ಇದು ಈ ಪೂರ್ಣ ಗಲನ ಅಂದರೆ ಇದೆಲ್ಲ ಒಂದೊಂದು ಪರಮಾಣು ಸೇರಿಕೊಂಡು ಈ ದೇಹ ಈಗ ಆಗಿದೆ. ಇದ್ರ ಪ್ರಾಣ ಅಂದರೆ ಅಗ್ನಿ ಸಂಸ್ಕಾರ ಮಾಡಿದ್ರು ಆಗ್ತದೆ, ಏನಿದ್ರು ತಾನಾಗೇನೆ ಕೆಲವೇ ದಿನದಲ್ಲಿ ಅದು ಗಲನ ಆಗಿ ಬೇರೆ 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 ಆಗಿರುತ್ತೆ. ಇದಕ್ಕೆ ಭೂತಗಲ. ಇದರ ಸ್ಪರ್ಶ, ರಸ, ಗಂಧ ಮತ್ತು ವರ್ಣ ರೂಪವಿರುತ್ತದೆ. ಅದನ್ನು ಭೂತಗಲ ಎಂದು. ಭೂತಗಲ ಎನ್ನುವುದು ಜೈನ ದರ್ಶನದ ಒಂದು ವಿಶಿಷ್ಟ ಪಾರಿಭಾಷಿಕ ಶಬ್ದ. ಅದು ಪುದ ಮತ್ತು ಗಲನ, ಅದೇ ಈಗ ಹೇಳಿದವಲ್ಲ ಅದೇ ವಿಷಯ ಇದೆ. ಈ ರೀತಿಯಾಗಿರ್ತದೆ. ರೂಪು, ರಸ, ಗಂಧ, ಸ್ಪರ್ಶ ಎಲ್ಲ ಉದ್ಗಲತೆ. ನೀವಂತೀರಿ ಇವರೆಷ್ಟು ಸುಂದರದವ, ಇವರೆಷ್ಟು ರೂಪದವ. ಯಾಕೆ ಉದ್ಗಲದ ರೂಪು ಜೀವನದಲ್ಲ. ಹಾಗೆ ಉದ್ಗಲದ ಭೇದಗಳು, ಉದ್ಗಲದಲ್ಲಿ ಮತ್ತು ಭೇದಗಳನ್ನು ಮಾಡಿದ್ದಾರೆ ನೋಡಿ. ಉದ್ಗಲ ದ್ರವ್ಯಗಳಲ್ಲಿ 2 ಭೇದಗಳಿವೆ, ಪರಮಾಣು ಮತ್ತು ಸ್ಕಂದ. ಪರಮಾಣು ಉದ್ಗಲ ಸೂಕ್ಷ್ಮ ಭಾಗವನ್ನು ಪರಮಾಣು ಎಂದು ಕರೆಯುತ್ತಾರೆ. ಅದು ಉದ್ಗಲದ ಸ್ವಾಭಾವಿಕ ಅವಸ್ಥೆ. ಅಂದರೆ ಅವಿಭಾಗಿ ಪ್ರತಿಚ್ಛೇದ ಅಂತ ಹೇಳ್ತಾರೆ. ಇದು ಯಾವ ಬೆಂಕಿಯಿಂದಾಗಲಿ, ಇನ್ನು ವಜ್ರದಿಂದಾಗಲಿ ಯಾವುದರಿಂದಲೂ ಅದನ್ನು ಬೇರೆ ಮಾಡೋಕ್ಕಾಗಲ್ಲ. ಅದರ ಉದ್ದ ಅಲ್ಲ ಎತ್ತರ ಕಣ್ಣಿನಿಂದ ನೋಡೋಕ್ಕಾಗಲ್ಲ. ಅದು ಜ್ಞಾನದ ವಿಷಯ. ಪರಮಾವಧಿ ಸರ್ವಾವಧಿ ಜ್ಞಾನಿಗಳಾದಂಥವರು, ಕೇವಲ ಜ್ಞಾನಿಗಳಾದಂಥವರು ಇವರೆಲ್ಲ ಅದನ್ನು ನೋಡ್ತಾರೆ. ಆದರೆ ಸಾಧ್ಯ ಅದು ಇದೆಲ್ಲ ಸ್ಕಂದ ರೂಪದಲ್ಲಿ ಆಗಿದೆ. ಕಂದ ರೂಪದಲ್ಲಿ ಹಾಕೊಂಡು ಹೀಗಾಗಿದೆ ನೋಡ್ರಿ. ನಾವೀಗ ನೋಡಿ ಏನೂ ಇಲ್ಲ, ಮೋಡವಿರ್ತದೆ. ಅದು ಮೋಡದಿಂದ ಮಳೆ ಸುರಿತದೆ. ಕೆಲವು ಸರಿ ಆಣಿಕಲ್ ಬೀಳ್ತವೆ. ಏನಾಗ್ತದೆ ಅದು ಮತ್ತೆ ಅವಿಯಾಗಿ ಬರ್ತದೆ. ಹೀಗೆ ದೊಡ್ಡ ನೀರಿನ ಬೇರೆ ಬೇರೆ ವಿಭಾಜನೆ ಮತ್ತು ಅಂತಿಮ ಅಂಶವಾಗಿದೆ. ಇದಕ್ಕಿಂತ ಚಿಕ್ಕದು ಈಗೇನಾಗ್ತದೆ, ವಿಜ್ಞಾನ ಒಂದು ಪರಮಾಣು ಅಂತ ಅಲ್ಲಿ ಅನ್ನುವಂಥದ್ದಲ್ಲ.
ಇವರು ಯಾವುದಕ್ಕೆ ಪರಮಾಣು ಅಂತ ಯಾರು ವೈಜ್ಞಾನಿಕ ಅದನ್ನು ಪರೀಕ್ಷೆ ಮಾಡಿ ಇಟ್ಬೋದು. ಇದು ಪರಮಾಣು ಅಂತ ಅಂದರೆ ಇದು ಅತಿ ಸೂಕ್ಷ್ಮ, ಇದಕ್ಕಿಂತ ಏನು ಭಾಗ ಮಾಡೋಕ್ಕಾಗಲ್ಲ. ಇನ್ನೊಬ್ಬರು ವೈಜ್ಞಾನಿಕ ಬಂದರು ಅದರಲ್ಲಿ ಭಾಗ ಮಾಡಿದ್ರು. ಇದು ಪರಮಾಣು ಅಲ್ಲ, ಇದು ಸ್ಕಂದ ಭಾಗ ಮಾಡಿದ್ರು. ಮತ್ತು ಇದು ಅಣು ಅಂತ. ಇನ್ನು ಮೂರನೇವರು ಬಂದು ಏನು ಮಾಡಿದ್ರು, ಆ ಭಾಗದಲ್ಲೂ ಭಾಗ ಮಾಡಿದ್ರು. ಏನು ಮಾಡಿದ್ರು, ಭಾಗದಲ್ಲೂ ಭಾಗ ಮಾಡಿದ್ರು. ಮತ್ತು ಐದು ಅಣು ಅಂತ. ನಾಲ್ಕನೇ ಬಂದರೆ ಈಗ ಇದರಲ್ಲಿ ನ್ಯೂಕ್ಲಿಯರ್ ಪ್ರೋಟಾನ್ ಅಂತಕ್ಕಂಥದ್ದು ಇದೆ, ಇದರಲ್ಲಿ ಬೇರೆ ಇದೆ ಅಂತ ಅನ್ನೋಕ್ಕಾಗಲ್ಲ. ಅಂದರೆ ವಾಸ್ತವದಲ್ಲಿ ಅವರು ಹೇಳ್ತಾ ಇದ್ದು ಅಲ್ಲಿ ತನಕ ಹೋಗಿ ಮುಟ್ಟಕ್ಕಾಗಲ್ಲ. ನಂತರ ಇದನ್ನು ಯಾವ ಭಾಗ ಮಾಡಲು ಸಾಧ್ಯವಾಗುವುದಿಲ್ಲ. ಒಂದು ಬಿಂದುವಿಗೆ ತುದಿ ಮೊದಲು ಇನ್ನೊಂದು ಇರುವುದಿಲ್ಲವೋ ಹಾಗೆ ಒಂದು ಬಿಂದು ಇದ್ದಾಗ ಎಷ್ಟು ಸಣ್ಣದು, ಈಗ ಹೀಗೆ ಎಷ್ಟು ಸಣ್ಣ ಇರುತ್ತಂತಂದರೆ, ನೀವು ಬೆಳಗ್ಗೆ ಸೂರ್ಯನ ಬಿಸಿಲು ಬರ್ತದೆ ಕಿಟಕಿ ಭಾಗದಲ್ಲಿ, ಅದರಲ್ಲಿ ಧೂಳಿನ ಕಣಗಳು, ಸಣ್ಣ 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 ಕಣಗಳು ಮೇಲೆ ಕೆಳಗೆ ಮೇಲೆ ಕೆಳಗೆ, ಅದರ ಅತೀ ಚಿಕ್ಕ ಕಣವನ್ನು ಕೂಡ ಸಂಖ್ಯಾತ ಭಾಗ ಆದಾಗ ಅದು ಪರಮಾಣು ಆಗ್ತದೆ. ಉದ್ಗಲ. ಆಮೇಲೆ ಇದನ್ನು ಬಹಳಷ್ಟು ಹೆಸರುಗಳನ್ನು ಕೊಟ್ಟಿದ್ದಾರೆ. ಅಂತಿಮ ಪೈಡೆ 5ನೇದು ಪರಮಾಣು ಅನುಸಾರ ಇದೆಲ್ಲ ಹೀಗೆ ಮುಂದಿದೆ. ಸ್ಕಂದ. ಅನೇಕ ಪರಮಾಣುಗಳು ಒಂದು ಆದ ಉದ್ಗಲ ಪರಮಾಣುಗಳ ಸಂಯುಕ್ತ ಪರ್ಯಾಯವನ್ನು ಸ್ಕಂದವೆನ್ನುತ್ತಾರೆ. ಎರಡು ಅಣುಗಳು ಸ್ಕಂದ ಒಂದು ಎರಡು ಪರಮಾಣುಗಳು ಯೋಗದಿಂದಲೇ ಆಗುತ್ತದೆ. ಅಂದರೆ 3 ಮುಂತಾದ ಸ್ಕಂದಗಳು ಪರಮಾಣುಗಳು ಮತ್ತು ಸ್ಕಂದಗಳ ಸಂಯೋಗದಿಂದಲೂ ಆಗುತ್ತದೆ. ಇದು ಆದ್ದರಿಂದ ಒಂದು ವೃಕ್ಷ ಸ್ಥಿಗ್ಧತ್ವ ಗುಣ ಅಂತ, ಅಂಟು ಗುಣ, ಇನ್ನೊಂದು ಒರಟು. ಅದು ಒರಟು ಗುಣದಲ್ಲೂ ಬಂದ ಆಗ್ತದೆ, ಸಿದ್ಧದಲ್ಲೂ ಆಗ್ತದೆ, ಒರಟು ಮತ್ತು ವೃಕ್ಷ ಗುಣದಲ್ಲೂ ಆಗ್ತದೆ. ಈಗ ಏನಾದರೂ ಅಂಟಿಸಬೇಕಂತಂದರೆ ಅಂಟಿನ ಆಗ ಅದು ಏನಾಗ್ತದೆ, ಎರಡು ಗುಣ ಅಧಿಕ ಇರ್ತದೆ. ಸಿದ್ಧ ಆಗಿರ್ಬೋದು, ವೃಕ್ಷ ಆಗಿರ್ಬೋದು. ಯಾವುದ್ರ ಜೊತೆಗೆ ಎರಡು ಗುಣ ಅಧಿಕ ಇರ್ತದಲ್ಲ, ಅದರ ತಾನೇ ಮಾಡ್ಕೊಂಡು ಬಿಡ್ತದೆ. ಏನು ಮಾಡ್ಕೊಳ್ತದೆ, ಆ ರೀತಿ ತನ್ನ ಗುಣಗಳನ್ನು ಮಾಡ್ಕೊಳ್ತದೆ. ಅದಕ್ಕೆ ಮತ್ತೆ ಇನ್ನೂ ಭಾಳಷ್ಟು ಭೇದಗಳೇ ಇದೆ, ಅನೇಕ ಇದಾಗಿರ್ತದೆ. ಸ್ಕಂದವನ್ನು ಮುಖ್ಯವಾಗಿ 6 ಭಾಗವಾಗಿ ಮಾಡಿದ್ದಾರೆ. ಸ್ಥೂಲ ಅಂದರೆ ದೊಡ್ಡದು, ಅದನ್ನು ಹೊಡೆದು ಇನ್ನೊಂದು ಕಡೆ ತಗೊಂಡು ಹೋಗ್ಬೋದು, ಕಲ್ಲು ಇಂಥದ್ದೆಲ್ಲ ಸ್ಥೂಲ ಸೂಕ್ಷ್ಮ ಮತ್ತು ಸೂಕ್ಷ್ಮ. ಸ್ಥೂಲ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಇರ್ತದಲ್ಲ, ಸ್ಥೂಲ ಯಾವ ಚೂರಾಗಿ ಮಾಡಿ ಮೇಲೆ ಮತ್ತೆ ತಮ್ಮಲ್ಲಿ ಕೂಡಿಕೊಳ್ಳುವುದಿಲ್ಲವೋ ಅದು ಸ್ಥೂಲ ಆಗುವುದು. ಅದು ಒಂದು ಜಾಗದಿಂದ ಒಂದು ಜಾಗ ತಗೊಂಡು ಹೋಗೋದು. ಅಂದರೆ ಅದನ್ನು ಈಗ ಹೊಡೆದ ತಕ್ಷಣ ಕುಡಿಸೋಕ್ಕಾಗಲ್ಲ, ಅಲ್ಲಿ ಹೊಡಿಬೋದು, ಆದರೆ ಅದನ್ನು ಮತ್ತೆ ಕುಡಿಸೋಕೆ ಆಗಲ್ಲ. ಹಾಗೆ ಸ್ಥೂಲ ಇವುಗಳನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತೆಗೆದುಕೊಂಡು ಹೋಗಬಹುದು ಮತ್ತು ಬೇರ್ಪಡಿಸಿದರೂ ಸಹ ಮತ್ತೆ ಒಂದಾಗ್ತದೆ. ಯಾರು ಅಂತಂದರೆ ಎಣ್ಣೆ, ತುಪ್ಪ, ನೀರು ಇದನ್ನು ಬೇರೆ ಮಾಡಬಹುದು, ಮತ್ತೆ ತಂದು ಅದಕ್ಕೆ ಸೇರಿಸಬಹುದು, ಒಂದಾಗ್ತದೆ. ಸ್ಥೂಲ ಸೂಕ್ಷ್ಮ ಕಣ್ಣಿನಿಂದ ನೋಡಬಹುದು, ಆದರೆ ಹಿಡಿತಕ್ಕೆ ಬರಲ್ಲ. ಈಗ ನೆರಳು, ಬಿಸಿಲು, ಬೆಳಕು ಇವನ್ನೆಲ್ಲ ನಾವಿದೇನ ಅದನ್ನು ನಾವು ಕಣ್ಣಿನಿಂದ ನೋಡಬಹುದು, ಅದನ್ನು ಹಿಡ್ಕೊಳಕ್ಕೆ ಆಗಲ್ಲ. ಸೂಕ್ಷ್ಮ ಸ್ಥೂಲ ಇದು ಅಷ್ಟೇ, ಕಣ್ಣಿನಿಂದ ನೋಡಲು ಆಗೋದಿಲ್ಲ.
ಯಾವುದು ಅಂತಂದ್ರೆ ಈಗ ಗಾಳಿ ಇದೆ, ಗಾಳಿ ಇದೆ ಇಲ್ಲ ಅದು ಅನುಭವ ಆಗ್ತದೆ. ಇದು ಬಿಸಿ ಗಾಳಿ, ತಣ್ಣನ ಗಾಳಿ, ಇದೆ ಅಂತ ಅನುಭವ ಆಗ್ತದೆ ನಮಗೆ. ಆದರೆ ಅದನ್ನ ನೋಡಕ್ಕೆ ಆಗಲ್ಲ. ಅದನ್ನ ಗಾಳಿ ಹಿಡ್ಕೊಳ್ಬೋದು. ಏನು ಮಾಡ್ಬೋದು? ಮರದಲ್ಲಿ ಸೋಲಾರ್ದಿಂದ ನಾವು ಇನ್ನೊಂದು ಕರೆಂಟ್ ಬಿಸಿಲು ಹಿಡ್ಕೊಳ್ತೀವಲ್ಲ, ಅದೇ ಹಿಡ್ಕೊಳ್ಳೋದಂದ್ರೆ ಅದನ್ನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಹಿಡಿಯೋಕ್ಕಾಗಲ್ಲ. ಅದಕ್ಕೆ ನಾವು ಇದನ್ನು ಬೇಕಾ, ಇನ್ನೊಂದು ಸಾಧನ ಬೇಕು. ಇದಕ್ಕೂ ಬೇಕು ಬಿಡ್ರಿ. ಗಾಳಿಯನ್ನು ಹಿಡ್ಕೊಳ್ಳೋಕೆ ಏನಾದರೂ ಒಂದು ಸಾಧನ ಬೇಕಲ್ಲ. ಸೂಕ್ಷ್ಮ ಯಾವ ಇಂದ್ರಿಯ ಗೋಚರವಾಗದೇ ಇರುವುದು ಅದು ಕಾರ್ಮಣ ಸ್ಕಂದ. ಕಾರ್ಮಣ ಸ್ಕಂದ ಕರ್ಮವರ್ಗಗಳು ಇವೆಲ್ಲ ಏನಿದಾವಲ್ಲ, ಕರ್ಮಗಳೇನಿದಾವಲ್ಲ, ಇದು ಕಣ್ಣಿನಿಂದ ನೋಡೋಕ್ಕಾಗಲ್ಲ. ಸೂಕ್ಷ್ಮ ಇದೆ. ಸೂಕ್ಷ್ಮ ಅತ್ಯಂತ ಸೂಕ್ಷ್ಮ ಧ್ವನಿಕ ಸ್ಕಂದ, ಸೂಕ್ಷ್ಮ ಸ್ಕಂದ ಎನ್ನುತ್ತಾರೆ. ಇದು ಸ್ಕಂದದ ಅಂತಿಮ ಭಾಗವಾಗಿದೆ. ಅಂದರೆ ಇದು ಪರಮಾಣುಗಳು ಅಂತೂ ಆಗಲ್ಲ. ಸ್ಕಂದನು ಕೆಲವು ಇದಾಗಕ್ಕೆ ನೋಡುತ್ತಾರೆ. ಉದ್ಗಲ ಉಪಕಾರ ನೋಡ್ರಿ, ಇದು ತತ್ವಾರ್ಥದಲ್ಲಿ ಹೇಳಿದ್ದಾರೆ. ಉದ್ಗಲ ಉಪಕಾರ ಏನೆಲ್ಲ ಇದೆ ಅಂತ, ಸುಖ ದುಃಖ, ಜೀವಿತ ಮರಣ ಹೇಳಿದ್ದಾರೆ. ಸತ್ ನ ಒಂದು ಅಪರಿಹಾರ್ಯ ಲಕ್ಷಣವೇನೆಂದರೆ ಅರ್ಥ ಕ್ರಿಯಾಕಾರಿತ್ವ. ಪ್ರತಿಯೊಂದು ಪದಾರ್ಥವು ತನ್ನ ಅರ್ಥಕ್ರಿಯೆಯಿಂದ ಸ್ವಂತ ತನ್ನನ್ನು ತಾನು ಇನ್ನೊಂದನ್ನು ಪ್ರಭಾವಿತಗೊಳಿಸುತ್ತಿರುತ್ತದೆ. ಒಂದು ವಿಶೇಷ, ಒಂದು ದ್ರವ್ಯ ಇನ್ನೊಂದು, ಈ ಏಕಾಂತವಾದಿಗಳು ಹೇಳ್ತಾರೆ, ಒಂದು ದ್ರವ್ಯ ಇನ್ನೊಂದು ದ್ರವ್ಯಕ್ಕೆ ಏನೋ ಮಾಡಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಇದು ತಪ್ಪು ಹೇಳ್ತಾರಲ್ಲ. ಒಂದು ದ್ರವ್ಯ ಇನ್ನೊಂದು ದ್ರವ್ಯಕ್ಕೆ ಬೇಕಷ್ಟು ಮಾಡ್ತಾರೆ. ಅದು ಒಂದು ದ್ರವ್ಯ ಇನ್ನೊಂದು ದ್ರವ್ಯ ಆಗಲ್ಲ. ಪ್ರಭಾವಿತ ಅಂತೂ ಮಾಡ್ತಾರೆ. ಈಗ ನೋಡಿದ್ರೆ ನಮಗೆ ಅನಂತ ಜ್ಞಾನ ದರ್ಶನ, ಅನಂತನನ್ನು ನೋಡೋ ಜ್ಞಾನವನ್ನು ತಿಳ್ಕೊಳ್ಳೋ ಶಕ್ತಿ ಐತೆ. ಆದರೆ ಏನಾಗಿದೆ? ಕರ್ಮಗಳಿಂದ ಆಚಾರ್ಯ ಅದನ್ನು ನಾವು ಇವತ್ತು ಕಣ್ಣಿನಿಂದ ನೋಡೋಕ್ಕೆ ಈಗ ಅದು ಪ್ರಭಾವಿತ ಅಂತೂ ಮಾಡ್ತದೆ. ಈಗ ನಮ್ಮಲ್ಲಿ ಅನಂತ ಜ್ಞಾನ ದರ್ಶನ ಶಕ್ತಿ ಇದ್ದು ನಮಗೆ ಇವತ್ತು ಈ ಗೋಡೆ ಏನಿದೆ, ನಮ್ಮ ಬೇರಿಂದ ಏನಿದೆ, ಮುಂದೆ ಏನಿದೆ, ಏನು ಆಚೆಗಿದೆ ಏನೂ ಗೊತ್ತಾಗಲ್ಲ. ಇದು ಯಾರು ಮಾಡಿದರೆ ಜ್ಞಾನಾವರಣೆ, ಕೇವಲ ಜ್ಞಾನಾವರಣೆ ದರ್ಶನ ಆವರಣ ಮಾಡ್ಕೊಡುತ್ತೆ. ಯಾರು ಮಾಡ್ಕೊಂಡು ಒಂದು ದ್ರವ್ಯ ಏನೂ ಮಾಡಲ್ಲ ಅಂತಂದ್ರೆ ಇದು ಯಾರು ಮಾಡ್ತದೆ? ಅದರ ಸಾಮರ್ಥ್ಯ ಐತೆ. ಆದರೆ ನಮ್ಮಲ್ಲಿ ಅನಂತ ಶಕ್ತಿ ಐತೆ. ಅನಂತ ಶಕ್ತಿ ಇರೋದು ಬಿಟ್ಟರೆ ಇಲ್ಲಿ ಹಾಸ್ಕೊಂಡಿದ್ದು ಸಣ್ಣದೊಂದು ಜಂಕಾನು ಅದೊಂದು ಬೆರೆಸಿರ್ತಾರೆ. ಅದನ್ನು ಕಾಲ ತರ್ತಾರೆ. ಯಾರು ಬರ್ತಾರಪ್ಪ ಏನಂತಾರೆ ಹಾಗೆ ಬಿಟ್ಟು ಹೋಗಿರ್ತಾರೆ. ಈ ರೀತಿಯಲ್ಲಿ ನಮ್ಮದು ಇದು ನಡೀತದೆ, ಪ್ರಭಾವಿತಗೊಳಿಸುತ್ತಿರುತ್ತದೆ. ಇದನ್ನು ಉಪಗ್ರಹವೆಂದು ಅಥವಾ ಉಪಕಾರವೆಂತಲೂ ಕರೆಯುತ್ತಾರೆ. ಉದ್ಗಲಗೊಂಡ ಎಲ್ಲ ಉದ್ಗಲಕ್ಕೆ ಉಪಕಾರಿಸುತ್ತದೆ. ಅಲ್ಲಿ ಜೀವ ದ್ರವ್ಯಕ್ಕೂ ಸಹ ಉಪಕಾರವನ್ನು ಮಾಡುತ್ತದೆ. ಜೀವ ಮತ್ತು ಉದ್ಗಲಗಳ ಸಂಬಂಧ ಅನಾದಿ ಕಾಲದಿಂದ ಜೀವನ ಸಮಸ್ತ ಸಂಸಾರ ಅವಸ್ಥೆಯು ಮುಕ್ತ ಮತ್ತು ಕ್ರಿಯೆಗಳು ಉದ್ಗಲ ಸಾಪೇಕ್ಷ ಆಹಾರ, ಶರೀರ, ನಿರ್ಮಾಣ, ಇಂದ್ರಿಯ ಸಂಚಾರ, ಸ್ವರ, ಭಾಷಾ ಮತ್ತು ಮಾನಸಿಕ ಚಿಂತನೆಯ ಇದು ನಿರಂತರವಾಗಿ ಉದ್ಗಲದ ಗ್ರಹಣವೇ ಮಾಡುತ್ತಿರುತ್ತದೆ. ಇದೆಲ್ಲ ಉಪಕಾರ, ಜೀವಿತ ಮರಣ, ಸುಖ ದುಃಖ ಇವೆಲ್ಲ ಅಕಸ್ಮಾತ್ ಈಗ ನೋಡ್ರಿ, ಯಾರಿಗಾದ್ರೂ ಹಾಸಿಗೆ ಹೇಳಿದಾರೆ ಮರಣ ಆಗದಂದ್ರೆ ಎಷ್ಟು ದಿನ ನೋಡೋದು? ಏನು ಮಾಡೋದು? ಎಷ್ಟು ದಿನ ನೋಡೋದು? ಕಡೆ ನೋಡ್ತಾ ನೋಡ್ತಾ ನೀವು ಹಾಸಿಗೆ
ನೀವು ಹಾಸಿಗೆ ಅವಾಗ ಯಾರೋ ನೋಡೋದು ಅವ್ರದ್ದು ಹೆಚ್ಚಾಗೋದು ಇದೆಲ್ಲ ಹಾಸಿಗೆ ಎಲ್ಲ ಹಾಗೆ ಇನ್ಯಾರು ಮಾಡೋದು ಈ ಮನೆ ಕರುಣಾ ಬಂದಾಗ ಯಾರು ಅಂತಿಮ ಸಂಸ್ಕಾರ ಮಾಡೋರು ಅಗ್ನಿ ಸಂಸ್ಕಾರ ಮಣ್ಣು ಮಾಡೋರು ಯಾರು ಮಾಡೋರು ತಗೊಂಡೋಗಿ ಏನು ಮಾಡೋರು ತಗೊಂಡೋಗಿ ಯಾರು ಅವ್ರಿಗೆ ಒಳ ಯಾರು ತಿಥಿ ಮಾಡೋರು ಯಾರು ಎಲ್ಲ ತಗೊಂಡೋಗಿ ಜೆ ಸಿ ಬಿ ತೆಗೆಯೋದು ತಗೊಂಡೋಗಿ ಹಾಕೋದು ಮುಚ್ಚೋದು ಯಾರು ಈ ಭೂಕಂಪ ಆದಾಗ ಏನೆಲ್ಲ ಇಂಥವೆಲ್ಲ ಆದಾಗ ಏನು ಮಾಡ್ತಾರೆ ಅದೇ ಥರ ಆರೋಗ್ಯ ಸುಖ ದುಃಖದ ಜೀವಿತ ಮರಣ ಇವೆಲ್ಲ ಪ್ರತಿಯೊಂದ ಜೀವದ ಜೊತೆಗೆ ಉಪಕಾರಿ ಉಪಕಾರಿ ಉದ್ಗಲ ವರ್ಗಣ ಉದ್ಗಲ ಸಂಸಾರಿ ಜೀವಿಗಳಲ್ಲಿ ಉಪಕಾರ ಯೋಗದಲ್ಲಿ ಹೇಗೆ ಬರುತ್ತವೆ ಇದನ್ನು ತಿಳಿಯುವುದೇ ಉದ್ಗಲದ ವಿಭಿನ್ನ ವರ್ಗಣೆಗಳನ್ನು ಪರಿಚಯಿಸಿಕೊಳ್ಳಬೇಕು. ಸಜಾತಿಯ ಉದ್ಗಲವು ಪರಿಮಾಣಗಳ ವಿಭಿನ್ನ ವರ್ಗ ಸಮೂಹಗಳನ್ನು ವರ್ಗ ಎನ್ನುತ್ತಾರೆ. ಜೈನಾಗಮದಲ್ಲಿ 23 ಪ್ರಕಾರಗಳ ವರ್ಗಗಳನ್ನು ತಿಳಿಸಿದ್ದಾರೆ. ಅವುಗಳೆಂದರೆ ಅಣು ವರ್ಗಣ, ಸಂಖ್ಯಾತ ಗುಣ ವರ್ಗಣ, ಅಸಂಖ್ಯಾತ ಗುಣ ವರ್ಗಣ, ಅನಂತ ಗುಣ ವರ್ಗಣ, ಆಹಾರ ವರ್ಗಣ, ಪ್ರಥಮ ಅಗ್ರಹ್ಯ ವರ್ಗಣ, ತೇಜಸ್ ವರ್ಗಣ, ದ್ವಿತೀಯ ಅಗ್ರಹ್ಯ ವರ್ಗಣ, ಭಾಷಾ ವರ್ಗಣ, ತೃತೀಯ ಅಗ್ರಹ್ಯ ವರ್ಗಣ, ಮನೋವರ್ಗಣ, ಚತುರ್ಥ ಅಗ್ರಹ್ಯ ವರ್ಗಣ, ಕಾರ್ಬಣ ವರ್ಗಣ, ಧ್ರುವ ವರ್ಗಣ, ಸಾಂತಾರ ವರ್ಗಣ, ಪ್ರಥಮ ಧ್ರುವ ವರ್ಗಣ, ಶೂನ್ಯ ವರ್ಗಣ, ಪ್ರತ್ಯೇಕ ಶರೀರ ವರ್ಗಣ, ದ್ವಿತೀಯ ಇಂದ್ರಿಯ ಶೂನ್ಯ ವರ್ಗಣ, ಆಭಾದ ನಿರೋಧ ವರ್ಗಣ, ತೃತೀಯ ಧ್ರುವ ಶೂನ್ಯ ವರ್ಗಣ, ಸೂಕ್ಷ್ಮ ನಿರೋಧೀಯ ವರ್ಗಣ, ಚತುರ್ಥ ದ್ರವ್ಯ ಶೂನ್ಯ ವರ್ಗಣ ಮತ್ತು ಪರ ಮಹಾಸ್ಕಂದ ವರ್ಗಣ. ಪ್ರಥಮ ವೇದ ಹೊರತಾಗಿ ಉಳಿದ ಎಲ್ಲ ವೇದಗಳು ಸ್ಕಂದವಾಗಿಯೇ ಇವೆ. ಈ ಪ್ರಕಾರ ವರ್ಗಣಗಳನ್ನು ತಮ್ಮ ಪ್ರಯೋಗ ಮುಖ್ಯವಾಗಿ 5 ವರ್ಗಣಗಳು ಸಿಕ್ಕುತ್ತವೆ. ಅವುಗಳಲ್ಲಿ ಆಹಾರ ವರ್ಗಣ ಅಂತಂದರೆ ಇದನ್ನು ತಿಳಿದೇನೆ ಶ್ವೇತಾಂಬರಲ್ಲ ಕವಳ ಆಡಿ ಅಂತ ಭಗವಂತನಿಗೂ ಪೂಜನೀಯ ಸಾವಿರ ಮಾರ್ಗದಲ್ಲಿ ಬರೋದಲ್ಲ. ಕೇವಲ ಜ್ಞಾನ ಹೊಂದಿದ ಜನನಿಗೆ ಕವಲ ಆಹಾರವು ಬೇಕಿಲ್ಲ. ಮೋಹ ಕರ್ಮವನ್ನು ಜಯಿಸಿದ ಜನನಿಗೆ ಹಸಿವೆಂಬುದು ಇಲ್ಲವೇ ಇಲ್ಲ. ಅವರು ಇಲ್ಲ. ಅದು ಆಹಾರ ಅಂತಂದರೆ ನಮಗೆ ಈ ನೇರದಲ್ಲಿ ಆಹಾರ ವರ್ಗಣ 1, 2, 3 ಸಮಯ ತಕ್ಕ ಅಷ್ಟೇ ಇದು ಅನಾಹಾರಕ್ಕಾಗಿರ್ತದೆ. ಏನಾಗಿರ್ತದೆ 1 ಸೆಕೆಂಡ್ ಅಸಂಖ್ಯಾತವಾಗಿ ಇಲ್ಲಿಂದ ಪ್ರಾಣ ಬಿಟ್ಟು ಇನ್ನೊಂದು ಗತಿಗೆ ಹೋಗುವಾಗ 2 ಸಮಯ 3 ಸಮಯ 4 ಸಮಯದೊಳಗೆ ಆಹಾರಕ್ಕಾಗಿರ್ತದೆ 3 ಸಮಯ ಅಷ್ಟೇ. ಹಾಗೆ ಬಿಟ್ಟರೆ ಬಾಕಿ ಟೈಮಲ್ಲಿ ಪ್ರತಿ ಸಮಯ ನಮಗೆಲ್ಲ ಆಹಾರಕರಾಗಿದ್ದೀವಿ. ಆಹಾರಕ್ಕೆ ಹೊರಗಡೋದ್ರಿಂದ ನಮ್ಮ ದೇಹದಲ್ಲಿ ಬರ್ತದೆ ಹೋಗ್ತದೆ. ಈ ಶರೀರದಾಗ ಔದಾರಿಕ ವರ್ಗಣಗಳು ಬರ್ತಾ ಇದ್ದಾವೆ. ಅವ್ರಿಗೆ ವೈಜ್ಞಾನಿಕ ವರ್ಗಣಗಳು ಬರ್ತವೆ. ದೇವತೆಗಳಿಗೆ ಯಾರು ಶರೀರದಿಂದ ಮಸ್ತಕದಿಂದ ಹೊರ ಬರ್ತದಲ್ಲ ಆಹಾರಕ್ಕೆ ವರ್ಗಣ ಬರ್ತದೆ. ಇವೆಲ್ಲ ವರ್ಗಣಗಳು ಬರ್ತಾ ಹೋಗ್ತಾ ಇರ್ತವೆ. ಆಹಾರಕ್ಕೆ ವರ್ಗಣ, ತೇಜಸ್ ವರ್ಗಣ ಅಂದರೆ ಈ ಶರೀರದಲ್ಲಿ ಕಾಂತಿಯನ್ನು ತರ್ತದೆ. ಅದು ತೇಜಸ್ ವರ್ಗಣ ಅಂತ ವರ್ಗಣ. ಭಾಷಾ ವರ್ಗಣ ನೋಡಿ. ಭಾಷಾ ಈಗ ನಾವು ಮಾತಾಡ್ತೀವಿ ಇದು ಉದ್ಗಲ್ಲದೇ ಒಂದು ಇದು ಶಬ್ದ ಉದ್ಗಲ್ಲದ ಒಂದು ಪರ್ಯಾಯ. ಆ ಭಾಷಾ ವರ್ಗಣದಿಂದ ನಾವು ಯಾವ್ದಾದ್ರು ಮಾತಾಡ್ತೀವಿ ಅಂತಂದರೆ ಮನುಷ್ಯರಾಗಲಿ ಪಶು ಪಕ್ಷಿ ಎರಡಿಂದ ಮಾತು ಶುರುವಾಗ್ತದೆ. ಮನೋವರ್ಗಣ ಅಂದರೆ ಮನುಷ್ಯರು ಒಂದು ದ್ರವ್ಯಮನ ಅಂತ ಹೇಳಿದರೆ ಭಾವಮನ ಅಂದರೆ ನಮ್ಮಲ್ಲಿ ಆ ಒಂದು ಈ ಉದ್ದೇಶಕ್ಕೆ ಹೇಳ್ಕೊಂಡು ನಾನು ಮೋಕ್ಷಕ್ಕೆ ಹೋಗಬೇಕು, ನನ್ನ ಆತ್ಮ ಕಲ್ಯಾಣ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಅಸಂಗಿ ಜೀವಿಗಳಿಗೆ ಆಗಲ್ಲ. ಸಂಗಿ ಜೀವಿಗಳಿಗಷ್ಟೇ ಈ ಕಾರ್ಯ
ಸಂಧಿ ಜೀವಿಗಳಿಗೆ ಆಗ್ತದೆ. ಅದು ಮನೋವರ್ಗಣ ಅಂತ ಹೇಳಿದ್ರೆ ವರ್ಗಣ. ಆಹಾರಕ ವರ್ಗಣ ಇದು ನೋಡಿ, ಇದೆ ನಾವು ಈಗ ಆಹಾರಕ ವರ್ಗಣ ಅನ್ನೋಲ್ಲ, ಹೇಗೆ ಪ್ರತಿ ಸಮಯ ತಗೊಳ್ತಾ ಇರ್ತೀವಿ. ಈ ನಾಲ್ಕು ಪ್ರಕಾರವಾಗಿವೆ. ಔದಾರಿಕ ಶರೀರ ಅಂದರೆ ಆಹಾರ ವರ್ಗಣದಲ್ಲಿ ಔದಾರಿಕ ವರ್ಗಣ, ವೈಖರಿಕ ವರ್ಗಣ, ವೈಖರಿಕ ಆಹಾರಕ ವರ್ಗಣ ಮತ್ತು ಶ್ವಾಸೋಚ್ಛ್ವಾಸ ವರ್ಗಣ. ಇವುಗಳ ಸ್ವರೂಪವು ಕೆಳಗೆ ಕಂಡಂತಿವೆ. ಅಂದರೆ ಇವೆಲ್ಲ ವರ್ಗಣಗಳು ತಮ್ಮ ತಮ್ಮ ಕಾರ್ಯಗಳನ್ನು ಔದಾರಿಕ ಶರೀರ ವರ್ಗಣ, ಸ್ಥೂಲ ಔದಾರಿಕ ಶರೀರ ಅಂದರೆ ದೊಡ್ಡ ರೂಪದಲ್ಲಿ. ಈಗ ಮನುಷ್ಯನಿಗೆ ಶರೀರಕ್ಕೆ ಔದಾರಿಕ ಶರೀರ ಅಂತ ಕರೀತಾರೆ. ಏನಂತ ಕರೀತಾರೆ? ವೈಜ್ಞಾನಿಕ ಶರೀರ ಅಂತಂದರೆ ದೇವ ಮತ್ತು ನಾರಕೀಯರ ಶರೀರ. ವೈಜ್ಞಾನಿಕ ಶರೀರ ರೂಪ ಪರಿಣಾಮವು ಹೊಂದಲು. ಆರಕ ಶರೀರ ವರ್ಗಣ. ಆರಕ ಶರೀರ ಅಂತಂದರೆ ಮುನಿಗಳ ಮಸ್ತಕದಿಂದ ಒಂದು ಮಳ ಎತ್ತರವಾದ ಶುಭ್ರವಾದ, ಇನ್ನೇನಾದರೂ ತತ್ವಗಳು ತಿಳಿದು ಬರಲ್ಲ ಅಥವಾ ತೀರ್ಪುನ ಇದಕ್ಕಾಗಿ ಅವರಿಗೆ ಅದು ಬಹಳ ತಿಳ್ಕೊಳ್ಬೇಕಂತ ಕಲ್ಪ ಆದಾಗ ಅವರು ಮಸ್ತಕದಿಂದ ಹೋಗಿ ಕೇವಲಿ ಸುತ್ತು ಕೇವಲಿಯ ಇಲ್ಲಿನ ಅವನ್ನ ಸ್ಪರ್ಶ ಮಾಡಿಕೊಂಡು ಅಥವಾ ಅವ್ರ ಹತ್ರ ವಾರ್ತಾಲಾಪ ಮಾಡಿ ಬಂದು ಇದೆ. ಅಂದರೆ ಈ ಶರೀರ ಬಿಟ್ಟು ಹೋಗಲ್ಲ ಪ್ರದೇಶ ಅಲ್ಲಿ ತನಕ ಈ ಒಂದು ವಯರು ಜೋಡಿಸಿದ ಹಾಗೆ ಇಲ್ಲಿಂದ ಅಲ್ಲಿ ಹೋಗ್ತೈತಂದ್ರೆ ಇದು ವಯಸ್ಸು ಜೋಡಿಸಿದ ಹಾಗೆ ಇರ್ತದೆ ಆರಕ ಶರೀರ.